ಕುರುಬ ಶಾಸಕರಿಗೆ ಬಿಜೆಪಿಯಿಂದ ಓಪನ್ ಆಫರ್ ಸಿಗ್ತಾ ಇದೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕೊಪ್ಪಳದಲ್ಲಿ ಕಾಂಗ್ರೆಸ್ಗೆ ಬಿಜೆಪಿ ಗಾಳ ಈಗ ಶುರುವಾಗ್ತಾ ಇದೆ ಆಟ. ಕುರುಬ ಸಮುದಾಯವನ್ನ ಕಾಂಗ್ರೆಸ್ ಮತ ಬ್ಯಾಂಕ್ ಮಾಡ್ಕೊಂಡು ಬಿಟ್ಟಿದೆ. ವಿಪಕ್ಷದ ಮುಖ್ಯ ಸಚೇತಕ ಶಾಸಕ ದೊಡ್ಡನಗೌಡ ಪಾಟೀಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತೀಂದ್ರರನ್ನ ಬೆಳೆಸಲು ಇತರೆ ಕುರುಬರಿಗೆ ಅವಕಾಶ ಇಲ್ಲ. ಅವ್ರು ಹೇಳ್ತಾ ಇರೋದು ಕುರುಬರಿಗೆ ಸರಿಯಾದ ಸ್ಥಾನಮಾನ ಸಿಗ್ತಾ ಇಲ್ಲ ಅಂತ ಹೇಳಿ ಕುರುಬ ಸಮುದಾಯದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಕ್ಕಿದ್ದೆಲ್ಲ ವೈರಿತೆ ಸುರೇಶ್ ಇದ್ದಾರೆ, ಯತೀಂದ್ರ ಅವರು ಇದ್ದಾರೆ. ಹೇಳ್ಬೇಕಂತ ಹೇಳಿದ್ರೆ ಬ್ರಾಹ್ಮಣ ಸಮುದಾಯದವರಿಗೆ ಸಿಗಲೇ ಇಲ್ಲ. ಅವ್ರೆಲ್ಲಿಗೆ ಹೋಗಬೇಕು? ನಿನ್ನೆ ಪಟ್ಟಿ ಬಿಡುಗಡೆ ಆದ ತಕ್ಷಣ ಸಿದ್ದರಾಮಯ್ಯನವರ ಕಡೆಗೆ ಬೊಟ್ಟು ಮಾಡಿ ತೋರಿಸಿದ್ರು. ಯಾಕೆ ಅಂತ ಹೇಳಿದ್ರೆ ಪಟ್ಟಿಯಲ್ಲಿ ಮೊದಲ ಹೈಕಮಾಂಡ್ಗೆ ಒಂದು ಪಟ್ಟಿಯನ್ನು ಕೊಟ್ಟಿದ್ರಲ್ಲ, ಆ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರು ಕುರುಬ ಸಮುದಾಯದ ನಾಯಕರ ಹೆಸರನ್ನ ಹೇಳೇ ಇರಲಿಲ್ಲ, ಅದ್ರಲ್ಲಿ ಇರಲೇ ಇಲ್ಲ ಅಂತ ಹೇಳಿ ಅವರ ಸಮುದಾಯದ ನಾಯಕರೇ ಕೆಲವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ಹೇಳ್ತಾ ಇದ್ದಾರೆ ಯತೀಂದ್ರರನ್ನ ಬೆಳೆಸಲು ಇತರೆ ಕುರುಬರಿಗೆ ಅವಕಾಶ ಇಲ್ಲ. ಕಾಂಗ್ರೆಸ್ನಲ್ಲಿರುವಂತಹ ಕುರುಬ ಶಾಸಕರು ಬಿಜೆಪಿಗೆ ಬನ್ನಿ. ಕಾಂಗ್ರೆಸ್ನ ಕುರುಬ ಶಾಸಕರಿಗೆ ಬಿಜೆಪಿಯಿಂದ ಬಹಿರಂಗ ಆಹ್ವಾನ ಸಿಗ್ತಾ ಇದೆ. 90% ಜನ ಹೆಚ್ಚು ಕಡಿಮೆ 95% ಅಂದರೂ ಅಡ್ಡಿಯಿಲ್ಲ. 95% ಜನ ಅವ್ರಿಗೆ ಬೆಂಬಲಿಸಿದ್ದು, ಕಾಂಗ್ರೆಸ್ ಬೆಂಬಲಿಸಿದ್ದು. ಅವ್ರು ಯಾರು ನಿಂತರೋ ಯಾರು ಬಿಟ್ಟರೋ ಏನು ನೋಡಿಲ್ಲ, ನಮ್ಮರೊಬ್ಬರು ಆಗ್ತಾರೆ ಬಿಡಪ್ಪ ಅಂತಕ್ಕಂಥ ಹಿತದೃಷ್ಟಿಯಿಂದ ಮಾಡಿದ್ರು. ಆದರೆ ಅವರು ಇಳಿದ ನಂತರ ಈ ಭಾಗಕ್ಕೆ ಪ್ರಾತಿನಿಧ್ಯ ಕೊಡಬೇಕಾಗಿತ್ತು. ಯಾರು ಇರ್ಬೋದು, ಅದು ಶಿವಣ್ಣ ಅವರು ಇರ್ಬೋದು ಅಥವಾ ಇಲ್ಲಿ ರಾಘು ಇರ್ಬೋದು, ಇನ್ನು ಯಾರೇ ಆಗಿರ್ಬೋದು, ಸ್ಥಾನಮಾನ ಕೊಡಬೇಕಾಗಿತ್ತು. ನಮ್ಮ ಭಾಗದಲ್ಲಿ ಕೊಟ್ಟಿಲ್ಲ. ಕೇವಲ ಅವರು ಕಣ್ಣೋರಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾಯಿದ್ದಾರೆ. ಬಂದಿರತಕ್ಕಂಥ ಒಬ್ಬ ಮಹಿಳೆಯನ್ನು ಕೂಡ ನಿನ್ನೆ ಪ್ರಮೋಚನೆ ಆಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ತಡೀತಕ್ಕಂಥ ಶಕ್ತಿ ಆಗ್ತಾಯಿದೆ. ಹಾಗಾಗಿ ನಾನು ಸಮಾಜದ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಳ್ತೇನೆ. ಕಾಂಗ್ರೆಸ್ಸು ಕೇವಲ ನಿಮ್ಮನ್ನು ಮತ ಬ್ಯಾಂಕನ್ನಾಗಿ ಮಾಡಿಕೊಳ್ತಾಯಿದೆ, ವೋಟ್ ಬ್ಯಾಂಕನ್ನಾಗಿ ಮಾಡಿಕೊಳ್ತಾಯಿದೆ. ಹಾಗಾಗಿ ನೀವು ಅವ್ರು ನಂಬತಕ್ಕಂಥದ್ದು ಪ್ರಶ್ನೆ ಇಲ್ಲ. ನಮಗೆ ಮೇಲೆ ಒಂದು ಆಪಾದನೆ ಕೊಟ್ಟಿದ್ರಿ, ಏನಂತೇಳಿ ಇಲ್ಲ, ಒಂದೂ ಕೂಡ MP ಸ್ಥಾನವನ್ನು ಕೊಟ್ಟಿಲ್ಲ ಬಿ.ಜೆ.ಪಿ ಅವರು ಅಂತಕ್ಕಂಥದ್ದನ್ನು ಹಿಂದೆ ಹೇಳಿದ್ರಿ. ನಾವು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಏನು ಅಂತ ಹೇಳಿದ್ರೆ ನಾಗರಾಜ್ ಅವರಿಗೆ MLC ಏನು ರಾಜ್ಯಸಭಾ ಸ್ಥಾನವನ್ನು ಕೊಡೋದ್ರ ಮೂಲಕ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಒಟ್ಟಾರೆ ಒಳ್ಳೆಯ ಸ್ಥಾನಮಾನಗಳನ್ನು ಭಾರತೀಯ ಜನತಾ ಪಕ್ಷ ನಿಮ್ಗೆ ಕಲ್ಪಿಸಿಕೊಡ್ತದೆ. ಕಾಂಗ್ರೆಸ್